ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾನು ಮೊನ್ನೆ ನಿಮಗೆ ಲೈನಿಂಗ್ ಹೇಗೆ ಕಟ್ ಮಾಡೋದಂತ ತೋರಿಸಿಕೊಟ್ಟಿದ್ದೇನೆ. ಹಾಗೆ ಇವತ್ತು ಟಾಪ್ ಪೀಸ್ ಇಟ್ಕೊಂಡಿದ್ದೇನೆ ಗೈಸ್. ಟಾಪ್ ಪೀಸಲ್ಲಿ ಹೇಗೆ ಕಟ್ಟಿಂಗ್ ಮಾಡೋದಂತ ತೋರಿಸ್ಕೊಡ್ತಿದ್ದೇನೆ ಗೈಸ್. ಈ ಥರ ಟಾಪ್ ಪೀಸ್ ಉಂಟು, ನೋಡ್ಕೊಳ್ಳಿ ಈ ಥರ. ಆದರೆ ಇದು ಬಾಟಮ್ ಫುಲ್ ಕೆಳಗಿದೆ, ಆ ಥರ ಅಂದರೆ ಕೆಳಗಡೆ ಬಾಟಮ್ ಇದೆ. ಅದಕ್ಕೋಸ್ಕರ ನಾನು ಈ ಥರ ಫೋಲ್ಡಿಂಗ್ ಮಾಡಿದ್ದೇನೆ. ನೋಡ್ಕೊಳ್ಳಿ, ಫುಲ್ ಈ ಥರ ಉಂಟು, ನೋಡ್ಕೊಳ್ಳಿ ಈ ಥರ ಉಂಟು ಗೈಸ್. ಪೀಸ್ ಈ ಥರ. ಅದಕ್ಕೋಸ್ಕರ ನಾನು ಬಾಟಮ್ ಈ ಥರ ಇದ್ದ ಕಾರಣ ನೀವು ಬಾಟಮ್ ಯಾವ ಥರ ಉಂಟು ನೋಡ್ಕೊಂಡು ಹೀಗೇ ಮಾಡ್ಕೊಳ್ಳಿ ಗೈಸ್. ನಾನು ಹೀಗೆ ಇಟ್ಕೊಂಡಿದ್ದೇನೆ, ಡಬಲ್ ಫೋಲ್ಡ್ ಈ ಥರ. ನೋಡಿದ್ರಾ, ಇಲ್ಲಿ ನೋಡ್ಕೊಳ್ಳಿ, ಇದು 2 ಪೀಸ್ ಜಾಯಿಂಟ್ ಮಾಡಿದ್ದೇನೆ. ಇಲ್ಲಿ 2 ಪೀಸ್ ಜಾಯಿಂಟ್, ಹೀಗೆ 2 ಪೀಸ್ ಅಂದರೆ ಫುಲ್ ಉದ್ದ ಉಂಟು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೇನೆ, ನೋಡಿ ಹೀಗೆ ಕಾಣ್ತುಂಟಲ್ಲ, ಈ ಥರ ಡಬಲ್ ಫೋಲ್ಡಿಂಗ್. ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟೇ, ಬಾಟಮ್ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಈ ಥರ ನೋಡ್ಕೊಳ್ಳಿ, ಹೀಗೆ. ಇಲ್ಲಿ ಫೋಲ್ಡಿಂಗ್ ಉಂಟು, ಫೋಲ್ಡಿಂಗ್ ಇಲ್ಲಿ ನೋಡಿ ಈ ಥರ 1 2 ಇಲ್ಲಿ ಫೋಲ್ಡಿಂಗ್ ಕೆಳಗಡೆ 2 ಪೀಸ್. ಓಕೆ, ನೋಡಿದ್ರಲ್ಲ. ಓಕೆ, ನೋಡಿದ್ರಿ ಗೈಸ್, ನೋಡಿ ಫುಲ್ಲು ತೋರಿಸ್ತಿದ್ದೇನೆ ಈ ಥರ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಉಂಟು, ಅದು ಸ್ಲೀವಿಗೆ ಆಗುತ್ತೆ ಈ ಥರ. ಒಂದು ವೇಳೆ ಉದ್ದದಲ್ಲಿ ಪೀಸ್ ಬಂದರೆ ನಾವು ಉದ್ದದಲ್ಲಿ ಫೋಲ್ಡಿಂಗ್ ಮಾಡಬೇಕು. ಬಾಟಮ್ ಈ ಥರ ಇದ್ದ ಕಾರಣ, ಬಾಟಮ್ ಹೀಗೆ ಬಂದ ಕಾರಣ ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡ್ಕೊಳ್ಳಿ, ಈ ಥರ ಫೋಲ್ಡಿಂಗ್. ಇಲ್ಲಿ 1 2 ಕೆಳಗಡೆ ಫೋಲ್ಡಿಂಗ್ ಪಟ್ಟೆ. ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಇಟ್ಟಿದ್ದೇನೆ ಗೈಸ್. ಬ್ಯಾಕ್ ಮತ್ತು ಫ್ರಂಟ್ 2 ಪೀಸನ್ನು ಇಟ್ಕೊಂಡಿದ್ದೇನೆ. ಮತ್ತು ಈ ಪೀಸಿಗೆ ಐರನ್ ಹಾಕ್ಕೊಂಡಿದ್ದೇನೆ. ನೋಡಿದ್ರಲ್ಲ. ಈಗ ಇಲ್ಲಿಂದ ಕಟ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಕೊಳ್ಳಿ, ಇದು ಲೆಂತ್ ಅಷ್ಟೇ ಬರ್ತಾ ಉಂಟು ಗೈಸ್. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಲೆಂತ್ ಅಷ್ಟೇ ಇದ್ದರೆ ಈ ಪೀಸನ್ನು ಕಟ್ ಮಾಡಬೇಕಾಗುತ್ತೆ. ಓಕೆನಾ. ಪೀಸಲ್ಲಿ ಎಷ್ಟು ಉದ್ದ ಇರುತ್ತೆ ಅದಕ್ಕಿಂತ 2 ಇಂಚ್ ಮೈನಸ್ ಮಾಡಿದರೆ ಆಯಿತು. ನಾನು ಆಲ್ರೆಡಿ ಇದು ಸ್ವಲ್ಪ ಲೈನಿಂಗ್ ಕಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅಲ್ಲಿಗೆ ಫೋಲ್ಡಿಂಗ್ ಮಾಡಿದರೆ ಸಹ ಆಗುತ್ತೆ. ಆಗೋದಿಲ್ಲ, ಯಾಕೆಂದರೆ ನಾವು ಇಲ್ಲಿ ಫೋಲ್ಡಿಂಗ್ ಮಾಡ್ತೇವಲ್ಲ, ಆ ಕಾರಣ ಇಲ್ಲಿ ನಾವು ಲೈನಿಂಗ್ ಸ್ವಲ್ಪ ಕಟ್ ಮಾಡಲೇಬೇಕಾಗುತ್ತೆ. ಓಕೆನಾ. ಲೈನಿಂಗ್ ಕಟ್ ಮಾಡಿ ಇದು ಈ ಪೀಸಿಂದ ಹೀಗೆ ಕಟ್ ಮಾಡ್ಕೊಂಡು ಹೋಗಿ. ಓಕೆನಾ. ಫುಲ್ ಇಲ್ಲಿಂದ ಒಂದು ಅರ್ಧ ಇಂಚ್ ಬಿಟ್ಟು ಈ ಥರ ಫುಲ್ ಕಟ್ ಮಾಡಿಕೊಡ್ತಾ ಹೋಗಿ, ಈ ಥರ ಈ ಪಾಯಿಂಟಿಂದ ಹೀಗೆ. ಓಕೆನಾ. ನೋಡಿದ್ರಲ್ಲ ಗೈಸ್, ಯಾವ ಥರ ಕಟ್ ಮಾಡಿದ್ದೇನಂತೆ. ಬಟ್ ನೀವು ಇಲ್ಲಿ ಉಂಟಲ್ಲ ಸ್ವಲ್ಪ ಜಾಸ್ತಿ ಪೀಸ್ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಹಾರ್ಮೋನ್ ಶೇಪ್ ಕೊಡುವಾಗ ಸ್ವಲ್ಪ ಆಚೆ ಈಚೆ ಆದರೂ ಸಹ ಇಲ್ಲಿ ಬಟ್ಟೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಗೈಸ್. ಓಕೆ, ನೆಕ್ಸ್ಟ್ ನಾನು ಸ್ಲೀವ್ ಇದು ಯಾವ ಥರ ಕಟ್ ಮಾಡೋದಂತ ತೋರಿಸಿಕೊಡ್ತೇನೆ. ಓಕೆ, ಬಾಯ್ ಗೈಸ್. ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ.